ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಬಾಯ್ ಸಿಂಪ್ಟಮ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಪೂರ್ವಿಕರು ಹಿಂದಿನ ಕಾಲದಿಂದಲೂ ಕೆಲವೊಂದು ಲಕ್ಷಣಗಳನ್ನ ಗರ್ಭಿಣಿ ಸ್ತ್ರೀಯರಲ್ಲಿ ನೋಡ್ತಾ ಬಂದಿರ್ತಾರೆ. ಈ ಒಂದು ಲಕ್ಷಣಗಳು ಗರ್ಭಿಣಿ ಸ್ತ್ರೀಯಲ್ಲಿ ಇದ್ದರೆ ಗಂಡು ಮಗುನೇ ಆಗೋದು ಅಥವಾ ಒಂದು ಹೆಣ್ಣು ಮಗುನೇ ಆಗೋದು ಅಂತ ಹೇಳ್ತಾ ಇದ್ರು. ಅವರ ಅನುಭವದ ಮಾತುಗಳು ಹಲವು ಬಾರಿ ಕೂಡ ನಿಜವಾಗಿರುತ್ತೆ. ಈ ರೀತಿ ಕೆಲವೊಂದು ಸಿಂಪ್ಟಮ್ಸ್ಗಳನ್ನ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಈ ಸಿಂಪ್ಟಮ್ಸ್ ಪ್ರೆಗ್ನೆಂಟ್ ಲೇಡಿಯಲ್ಲಿ ಇದ್ದರೆ 95% ಅಷ್ಟು ಗೆಸ್ ಮಾಡಬಹುದು ಬಾಯ್ ಬೇಬಿನೇ ಆಗೋದು ಅಂತ. ಅದರಲ್ಲಿ ಮೊದಲನೇ ಸಿಂಪ್ಟಮ್ ಯಾವುದು ಅಂತ ಅಂದರೆ ಕೆಲವೊಬ್ಬರಿಗೆ ಅಂದರೆ ಕೆಲವೊಂದು ವಸ್ತುಗಳ ಸ್ಮೆಲ್ ಬಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಅಥವಾ ವಾಮಿಟೇ ಆಗೋದು ಈ ಥರ ಇರುತ್ತೆ. ಅದು ಸಿಂಪ್ಟಮ್ಸ್ ಅಂದರೆ ಆ ಸ್ಮೆಲ್ ಯಾವುದು ಅಂದರೆ ಒಗ್ಗರಣೆ ಹಾಕುವಾಗ ಅವರಿಗೆ ಸ್ಮೆಲ್ ಕಂಡ್ರೆ ಆಗೋದಿಲ್ಲ, ವಾಮಿಟ್ ಬರೋ ಥರ ಆಗೋದು, ಮತ್ತು ಗಾರ್ಲಿಕ್ ಸ್ಮೆಲ್, ಈರುಳ್ಳಿ ವಾಸನೆ, ಇವೆಲ್ಲ ಸ್ಮೆಲ್ ಬಂದರೆ ಅವರಿಗೆ ವಾಮಿಟ್ ಬರೋ ಥರ ಆಗೋದು. ಮತ್ತು ನೀವು ವೀಟ್ ಕಳಿಸ್ತಾ ಇದ್ರೆ ಅಂದರೆ ಚಪಾತಿ ಹಿಟ್ಟು ಕಳಿಸ್ಬೇಕಾದ್ರೆ ಅಥವಾ ನೈಲ್ ಪಾಲಿಶ್ ಧರಿಸ್ಬೇಕಾದ್ರೆ ಈ ರೀತಿ ಎಲ್ಲ ಮತ್ತು ತುಳಸಿ ವಾಟರ್ ಇದೆಲ್ಲ ವಾಸನೆ ಕಂಡ್ರೆ ಆಗೋದಿಲ್ಲ. ಇಂಥವರಿಗೆ ಗರ್ಲ್ ಬೇಬಿ ಆಗೋದು ಅಂತ ಹೇಳ್ತಾರೆ. ಮತ್ತು ಈ ರೀತಿ ಒಂದು ಒಗ್ಗರಣೆ, ಆನಿಯನ್ ಸ್ಮೆಲ್ ಆಗಲಿ, ಗಾರ್ಲಿಕ್ ಸ್ಮೆಲ್ ಆಗಲಿ, ಇದು ಯಾವುದೇ ರಿಯಾಕ್ಷನ್ ಅಂದರೆ ಯಾವುದೇ ಥರ ವಾಸನೆ ಸ್ಮೆಲ್ಗಾದರೂ ರಿಯಾಕ್ಷನ್ ಇರೋದಿಲ್ಲ, ನಾರ್ಮಲ್ ಆಗೇ ಇರ್ತಾರೆ ಅಂತ ಅವರಿಗೆ ಗಂಡು ಮಗುನೇ ಆಗೋದು ಅಂತ ಹೇಳ್ತಾರೆ. ಸೆಕೆಂಡ್ ಸಿಂಪ್ಟಮ್ ಏನಂದರೆ ಮೂಡ್ ಸ್ವಿಂಗ್ಸ್, ತುಂಬ ಡಾಮಿನೇಟಿಂಗ್, ತುಂಬ ಧೈರ್ಯವಾಗಿರೋದು ಮತ್ತು ತುಂಬ ಬೇಗ ಕೋಪಿಸ್ಕೊಳ್ಳೋದು, ಅಪ್ಸೆಟ್ ಆಗೋದು, ಈ ರೀತಿ ಮೂಡ್ ಸ್ವಿಂಗ್ಸ್ ಇದ್ದರೆ ಬಾಯ್ ಬೇಬಿ ಆಗೋದು ಅಂತ ಹೇಳಬಹುದು. ಮೂರನೇ ಸಿಂಪ್ಟಮ್ ಏನಂದರೆ ಗರ್ಭಿಣಿ ಸ್ತ್ರೀಯಲ್ಲಿ ಸಾಮಾನ್ಯವಾಗಿ ಫುಡ್ ಕ್ರೇವಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ. ಅನೇಕ ಬಯಕೆಗಳು ಅಂದರೆ ಅನೇಕ ಬಗೆಯ ತಿಂಡಿಗಳನ್ನ ತಿನ್ನಬೇಕು ಅಂತ ಇಚ್ಛೆ ಪಡ್ತಾ ಇರ್ತಾರೆ. ಅದರಲ್ಲೂ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಸಾಲ್ಟ್, ಸ್ಪೈಸಿ ಫುಡ್ ತಿನ್ನಬೇಕು ಅಂತ ಇಷ್ಟಪಡೋರಿಗೆ ಬಾಯ್ ಬೇಬಿನೇ ಆಗೋದು ಅಂತ ಈ ನಮ್ಮ ಪೂರ್ವಿಕರು ಹೇಳ್ತಾ ಬರ್ತಾರೆ. ಜಾಸ್ತಿ ಖಾರ ಟೇಸ್ಟಿಯಾಗಿ ಡಿಫ್ರೆಂಟ್ ಫುಡ್ನ ತಿನ್ನಬೇಕು ಅಂತ ಅವರಿಗೆ ಅನಿಸುತ್ತೆ. ಕೊನೆ ಸಿಂಪ್ಟಮ್ ಏನಂದರೆ ಥರ್ಡ್ ಟ್ರೈಮಿಸ್ಟರಲ್ಲಿ ಕಾಲು ಊತ ಬರೋದು, ಸ್ವೆಲ್ಲಿಂಗ್ ಇರುತ್ತೆ. ಇದು ನಿಮಗೆ 9th ಮಂತ್ ಅಂದರೆ ಥರ್ಡ್ ಟ್ರೈಮಿಸ್ಟರಿಂದ ಕಾಣಿಸ್ಕೊಳ್ಳುತ್ತೆ. ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಕೂಡ ಇವೆಲ್ಲ ಸಿಂಪ್ಟಮ್ಸ್ ಕೂಡ ಇತ್ತು. ನನಗೆ ಕೂಡ ಬಾಯ್ ಬೇಬಿ ಆಗಿದೆ. ಸೊ ಇದರಲ್ಲೆಲ್ಲ ಕೆಲವೊಬ್ಬರಿಗೆ ಇದೇ ಸಿಂಪ್ಟಮ್ಸ್ ಇರ್ಬೋದು, ಇಲ್ಲದೆ ಕೂಡ ಎಲ್ಲರ ದೇಹ ಒಂದೇ ರೀತಿ ಇರೋದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ಈ ಸಿಂಪ್ಟಮ್ಸ್ ಇರಬಹುದು. ಬಟ್ 95% ಎಲ್ಲರಲ್ಲೂ ನಿಜಾನೇ ಆಗಿದೆ ಆಗ ಹೇಳಿದ ಮಾತುಗಳು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.